ವ್ಯಕ್ತಿಯಲ್ಲ ಈ ರೀತಿ ಮಾಡಬಾರ್ದು. ಆಮೇಲೆ ಹೈಕಮಾಂಡ್ ಅಂತೀವಲ್ಲ ಕಾಂಗ್ರೆಸ್ ಯಾರು? ರಾಹುಲ್ ಗಾಂಧಿ ಒಬ್ಬರೇ ನಾವು ಹೈಕಮಾಂಡ್ ಅಂದರೆ ಗಾಂಧಿ ಫ್ಯಾಮಿಲಿ ಹೈಕಮಾಂಡ್. ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಧ್ಯಕ್ಷರಲ್ವ, ಅವ್ರಿಗೇನು ಹೈಕಮಾಂಡ್ ಅನ್ನೋದು ಅವ್ರಿಗೇನು ಸಂಬಂಧ ಇಲ್ವ? ಈ ವಿಷಯವನ್ನು ಅವರು ಮಾತಾಡಬೇಕಾಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಮಿಗಿಲಾಗಿ ಅವರೇ ಬಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಯಾಕಂದರೆ ಆ ಎತ್ತರಕ್ಕೆ ಬೆಳೆಯತಕ್ಕಂಥವ್ರು ದಲಿತರು ಇನ್ಯಾರಿದ್ದಾರೆ? ಇನ್ಯಾರಾದರೂ ಇದ್ದಾರ? ಈ ಸದ್ಯ AICC ಅಧ್ಯಕ್ಷರು 80 ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ವಂಚನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಈ ಸಾರಿ ಆದರೂ ದಲಿತರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡಿತ್ತು. ಇಷ್ಟೊಂದು ಮೆಜಾರಿಟಿ ಇರತಕ್ಕಂಥ ಕಾಲದಲ್ಲೇ ನೀವು ಮಾಡ್ಲಿಕ್ಕಾಗಲ್ಲ ಅಂದರೆ ನಿಮ್ಮ ಪಕ್ಷವೇ ಬರಲ್ಲ. ಇನ್ನು ಮೇಲೆ ಕಾಂಗ್ರೆಸ್ ದೇಶದಲ್ಲೇ ಹೊರಟೋಗಿದೆ. ಕರ್ನಾಟಕದಲ್ಲಿ ಇನ್ನು ನೀವು ಯಾವತ್ತೂ ಅಧಿಕಾರಕ್ಕೆ ಬರಲ್ಲ. ಮತ್ತೆ ದಲಿತರನ್ನ ಯಾವತ್ತೂ ಅಧಿಕಾರ ಕೊಡ್ತೀರಿ? ಇದು ವಂಚನೆ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಬರಬೇಕಾಗಿತ್ತು. ಅದು ಆಗಿಲ್ಲ ಅಂದರೆ ಪರಮೇಶ್ವರ್ಗೆ ಕೊಡಬೇಕಾಗಿತ್ತು, ಇಲ್ಲಾಂದ್ರೆ KH ಮುನಿಯಪ್ಪ ಅವ್ರಿಗೆ ಕೊಡಬೇಕಾಗಿತ್ತು. ದಲಿತರ ಮುಖಂಡರುಗಳು ಸೀನಿಯರ್ಗಳು ಬೇಕಾದಷ್ಟು ಇದ್ದಾರಲ್ಲ. ಇಂಥದ್ದನ್ನೆಲ್ಲ ಬಿಟ್ಟು ನೀವು ಎಲ್ಲರೂ ನೀವೇ ಮೇಲ್ಜಾತಿಯವರೇ ಮುಖ್ಯಮಂತ್ರಿಗಳಾಗೋದಾದ್ರೆ ದಲಿತರ ಪಾಡೇನು ಅಂತ ಅವ್ರು ಚಿಂತೆ ಮಾಡ್ತಾರೋ ಇಲ್ವೋ? ಅಂದಮೇಲೆ ಕಾಂಗ್ರೆಸ್ ದಲಿತರಿಗೆ ದೋಖ ಮಾಡಿದ ಮೇಲೆ ಇನ್ನು ಕಾಂಗ್ರೆಸ್ನಲ್ಲಿ ದಲಿತರು ಯಾಕೆ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲೇ ಹೇಳಿರೋದು ಸತ್ಯ ಆಯ್ತಲ್ಲ. ಕಾಂಗ್ರೆಸ್ ಸುಡುವ ಮನೆ, ನಿಮಗಿಲ್ಲಿ ಭವಿಷ್ಯ ಇಲ್ಲ, ನೀವು ಬೇರೆ ಬೇರೆ ಪಕ್ಷಗಳಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಈಗಲೂ ನಾನು ಕರೆ ಕೊಡ್ತೇನೆ ದಲಿತ ಬಂಧುಗಳಿಗೆ. ಇನ್ನು ತಡ ಮಾಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಗೌರವ ಇದ್ದರೆ, ನಿಮ್ಮ ಸ್ವಾಭಿಮಾನದ ಬದುಕನ್ನು ನೀವು ಬದುಕಬೇಕಂತಿದ್ರೆ ದಯವಿಟ್ಟು ಈಗ ಯೋಚನೆ ಮಾಡಿ. ಕಾಲ ಮಿಂಚಿ ಹೋಗಿಲ್ಲ. ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ. ನಾನು ಜವಾಬ್ದಾರಿ ತಗೊಳ್ತೇನೆ. ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ ಮಾಡೇ ಮಾಡ್ತಾರೆ. 80 ವರ್ಷ ತಗೊಂಡ್ರಿ ಒಂದು ಸಾರಿ DCM ಮಾಡಲಿಕ್ಕೆ ಪರಮೇಶ್ವರ್ 80 ವರ್ಷ. ನಮ್ಮಲ್ಲಿ ಅಧಿಕಾರಕ್ಕೆ 2ನೇ ಅವಧಿಗೆ ಬಂದ ತಕ್ಷಣ ನಾವು DCM ಮಾಡಿದ್ವಿ ಕಾರಜೋಳ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟಿದ್ದೀವಿ. ಅವರ ಪಂಚಕ್ಷೇತ್ರಗಳನ್ನ ರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.